ಸ್ನೇಹಿತರೆ ನಮಸ್ಕಾರ. ನಾನು ಪುಷ್ಪ. ಮನೆಯಲ್ಲಿ ಎಲ್ಲಿ ನೋಡಿದರಲ್ಲಿಯೂ ಜಿರಳೆ ಈ ಒಂದು ಹಲ್ಲಿಯ ಕಾಟ ಹೆಚ್ಚಾಗಿರುತ್ತೆ. ಗೋಡೆ ಮೇಲೆ ಇರಬಹುದು, ಅಥವಾ ಯಾವುದಾದ್ರೂ ವಸ್ತುಗಳನ್ನು ಇಟ್ಟಲ್ಲಿ ಸಹ ಇರಬಹುದು, ಅಥವಾ ನೀವು ಆನಿಯನ್ ಟ್ರೇ ಫ್ರಿಡ್ಜ್ ಇರುತ್ತೆ ನೋಡಿ, ಅಲ್ಲಿ ಆಲೂಗೆಡ್ಡೆ ಈರುಳ್ಳಿ ಏನನ್ನು ಇಟ್ಟಿದ್ರೂ ಸಹ ಕೊರ್ಕೊಂಡು ತಿಂದಿರುತ್ತೆ ಈ ಜಿರಳೆಗಳು. ಸೊ ನೀವು ಏನಿಟ್ಟರೂ ಸಹ ಬಿಡೋಲ್ಲ. ಅದ್ರ ಜೊತೆಗೆ ನಿಮ್ಮ ಬಟ್ಟೆಗಳಿರಬಹುದು, ಸ್ವೆಟರ್ಸ್ ಇರಬಹುದು, ಅಥವಾ ಏನಾದರೂ ತಿಂಡಿ ತಿನಿಸುಗಳಿರಬಹುದು, ಕವರ್ಸ್ಗಳಿರ್ಬೋದು, ಏನಾದರೂ ಆಗಿರಬಹುದು, ಏನನ್ನು ಇಟ್ಟರೂ ಸಹ ಈ ಒಂದು ಜಿರಳೆಯ ಕಾಟ ಹೆಚ್ಚಾಗಿದ್ದರೆ ಮನೆಯಲ್ಲಿ ಇವೆಲ್ಲವನ್ನು ಸಹ ತಿಂದಿರುತ್ತೆ. ಸೊ ಇದರಿಂದ ನಾವು ಹೇಗಪ್ಪ ಮುಕ್ತಿಯನ್ನು ಪಡ್ಕೊಳ್ಬಹುದು ಅಂತ ಕೇಳಿದರೆ, ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಬಳಸ್ಕೊಂಡು ನಾವು ಅವುಗಳನ್ನು ನಿರ್ಮೂಲನೆಯನ್ನು ಮಾಡೋದು ಹೇಗೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ ಹಾಗಿದ್ದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಅದಕ್ಕೆ ನಾವು ಬಳಸ್ತಾ ಇರೋದು ಕರ್ಪೂರ. ಹೌದು, ಮನೆಯಲ್ಲಿ ನೀವು ಸಾಮಾನ್ಯವಾಗಿ ಇಟ್ಕೊಂಡೇ ಇರ್ತೀರ. ಎಲ್ಲರ ಮನೆಯಲ್ಲೂ, ದೇವರ ಮನೆಯಲ್ಲಿ ಇದು ಕರ್ಪೂರ ಇದ್ದೇ ಇರುತ್ತೆ. ಈ ಒಂದು ಕರ್ಪೂರವನ್ನು ನೀವು ಕಿಚನ್ನಲ್ಲಿ, ಅಡುಗೆ ಮನೆ ಸ್ಲ್ಯಾಬ್ ಇರುತ್ತೆ ನೋಡಿ, ಈ ಸ್ಲ್ಯಾಬ್ ಮೇಲೆ, ಅಥವಾ ನೈಟ್ ಮಲಗುವಾಗ ಸಿಂಕ್ಗಳಲ್ಲಿ, ಎಣ್ಣೆ ಬಾಟಲ್ಗಳೆಲ್ಲ ಎಲ್ಲೆಲ್ಲಿ ಇಟ್ಕೊಂಡಿರ್ತೀರ ಅಲ್ಲಿ, ಬಾತ್ರೂಮ್ನ ಕಿಟಿಕಿಗಳಲ್ಲಿ, ಗೋಡೆ ಮೂಲೆಗಳಲ್ಲಿ, ಅದು ಬಿಟ್ಟರೆ ನೆಕ್ಸ್ಟ್ ನೀವು ಗ್ಯಾಸ್ ಸಿಲಿಂಡರ್ ಇಟ್ಕೊಂಡಿರ್ತೀರ ನೋಡಿ, ಈ ಸಿಲಿಂಡರ್ ಇಡುವಂತಹ ಜಾಗದಲ್ಲೂ ಕೂಡ ಜಿರಳೆಗಳು ಓಡಾಡ್ತಾ ಇರುತ್ತೆ. ಈ ಜಿರಳೆಗಳನ್ನ ತಪ್ಪಿಸೋಕೆ ನೀವು ಒಂದೊಂದಾಗಿ ನೀವು ಯಾವ್ಯಾವ ಮೂಲೆಯಲ್ಲಿ ಯಥೇಚ್ಛವಾಗಿ ಜಿರಳೆಗಳು ಓಡಾಡುತ್ತೆ ಅಲ್ಲಿ ನೀವು ಒಂದೊಂದನ್ನು ಈ ರೀತಿ ಇಟ್ಕೊಳ್ತಾ ಬನ್ನಿ. ಈ ಕರ್ಪೂರದ ಘಾಟಿಗೆ ಜಿರಳೆ ಮತ್ತು ಹಲ್ಲಿಗಳು ಓಡಾಟವನ್ನು ಕಡಿಮೆ ಮಾಡ್ಕೊಳ್ತವೆ. ಅದು ಬಿಟ್ಟರೆ ನೀವು ಮನೆಯಲ್ಲಿ ಸ್ಲ್ಯಾಬ್ಗಳೆಲ್ಲ ಇಟ್ಕೊಂಡಿರ್ತೀರಲ್ವ, ಈ ಸ್ಲ್ಯಾಬ್ಗಳು ಪಾತ್ರೆ ಜೋಡಿಸಿರುವಂತಹ ಜಾಗದಲ್ಲಿಯೂ ಕೂಡ ಜಿರಳೆ ಇದ್ದೇ ಇರುತ್ತೆ. ಸೊ ಅದಕ್ಕಿಂತ ತಪ್ಪಿಸ್ಕೋಬೇಕು ಅಂತ ಹೇಳಿದರೆ ಒಂದೊಂದು ಸ್ಲ್ಯಾಬ್ ಮೇಲೂ ಕೂಡ ನೀವು ಒಂದೊಂದು ಕರ್ಪೂರವನ್ನು ಇಟ್ಕೊಳ್ತಾ ಬನ್ನಿ. ಸೊ ಅಲ್ಲಿ ಹರಿದಾಡ್ತಾ ಇರುತ್ತೆ ನೋಡಿ, ಅಲ್ಲಿ ನಡೆದಾಡುವಂತಹ ಜಾಗದಲ್ಲಿ ಈ ಒಂದು ಕರ್ಪೂರವನ್ನು ಇಟ್ಟಾಗ ಆ ಒಂದು ಘಾಟಿಗೆ ಜಿರಳೆ ಇರ್ಬೋದು, ಹಲ್ಲಿ ಇರ್ಬೋದು ಬರಲ್ಲ. ಅದ್ರ ಜೊತೆಗೆ ಮನೆಯಲ್ಲಿ ಅಕ್ಕಿ ಮೂಟೆಗಳಿರುತ್ತೆ ನೋಡಿ, ಅಕ್ಕಿ ಮೂಟೆ ಸಂದಿಯಲ್ಲೂ ಸಹ ನೀವು ಇಟ್ಕೊಳ್ಬಹುದು. ನೆಕ್ಸ್ಟ್ ಟಿಪ್ ಬಂದು, ಈ ಒಂದು ಕರ್ಪೂರವನ್ನು ನೀವು ಒಂದು ಬೌಲ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಅದನ್ನೇನು ಕಲ್ಲು ತಗೊಂಡು ಕುಟ್ಟೋದೇನು ಬೇಡ, ಕೈಯಲ್ಲಿ ನೀವು ಜಸ್ಟ್ ಹೀಗೆ ಅಂದರೆ ಸಾಕು, ಕೈಯಲ್ಲಿನೇ ಅದು ಪುಡಿ ಆಗುತ್ತೆ. ತುಂಬಾ ಸಾಫ್ಟ್ ಇರುತ್ತೆ ಅದು. ಅದ್ರ ಜೊತೆಗೆ ಮನೆಯಲ್ಲಿ ನೀವು ಬಳಸುವಂತಹ ಗಂಧದ ಕಡ್ಡಿ ಯಾವುದಾದ್ರೂ ಆಗಿರಬಹುದು, ನೀವು ಏನು ದೇವರ ಪೂಜೆಗೆ ಅಂತ ಬಳಸ್ಕೊಳ್ತೀರಾ ಆ ಒಂದು ಗಂಧದ ಕಡ್ಡಿಯ ಜೊತೆಗೆ ಒಂದು 6 ರಿಂದ 7 ಲವಂಗವನ್ನು ತೆಗೆದುಕೊಳ್ಳಿ. ಲವಂಗ ಮತ್ತು ಗಂಧದ ಕಡ್ಡಿ ಈ ಎರಡನ್ನೂ ಜೊತೆಲಿ ಇಟ್ಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಇರಬಹುದು ಅಥವಾ ಪೇಪರ್ ಯಾವುದ್ರ ಮೇಲಾದರೂ ಇಟ್ಕೊಂಡು ನೀವು ನೀಟಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಇಟ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಳಿ. ಈ ಒಂದು ಲವಂಗದಲ್ಲಿ ಖಾರವಾದ ಘಾಟಿನ ಸ್ಮೆಲ್ ಇರೋದ್ರಿಂದನೂ ಸಹ ಅದ್ರ ಜೊತೆಗೆ ಈ ಒಂದು ಗಂಧದ ಕಡ್ಡಿ ಮತ್ತು ಕರ್ಪೂರ ಈ ಮೂರನ್ನು ಸೇರಿಸಿದಾಗ ಒಂದು ರೀತಿಯ ಘಾಟಿನ ಫ್ಲೇವರ್ ಬರುತ್ತೆ. ಸೊ ಈ ಒಂದು ಘಾಟಿನ ಸ್ಮೆಲ್ಲಿಗೆ ಈ ಜಿರಳೆ ಮತ್ತು ಹಲ್ಲಿಗಳು ಓಡಾಟವನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಟಿಶ್ಯೂ ಪೇಪರನ್ನು ತೆಗೆದುಕೊಳ್ಳಿ. ಆ ಟಿಶ್ಯೂ ಪೇಪರ್ಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಪೌಡರನ್ನು ಈ ರೀತಿ ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. 4 ಭಾಗಗಳಲ್ಲಿ ಮಗುಚಿ ಅದನ್ನು ನೀವು ನೀಟಾಗಿ ಫೋಲ್ಡ್ ಮಾಡಿಟ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ನೀವು ರಬ್ಬರ್ ಬ್ಯಾಂಡ್ ಆದರೂ ಹಾಕ್ಕೊಳ್ಬೋದು. ನೋಡಿ, ತೋರಿಸ್ತಾ ಇದ್ದೀನಿ. ನೀಟಾಗಿ ಅದನ್ನು ನಾನು ಪೊಟ್ಟಣ ಕಟ್ಟಿದ್ದೀನಿ. ಈ ರೀತಿಯಾಗಿ ಮಾಡಿಕೊಂಡಂತಹ ಈ ಪೊಟ್ಟಣವನ್ನು ನೀವು ಏನು ನಿಮ್ಮ ಬೀರೂನಲ್ಲಿ ಬಟ್ಟೆಗಳಿರುತ್ತೆ ನೋಡಿ, ಆ ಬಟ್ಟೆಗಳಲ್ಲಿ ಇಟ್ಕೊಳ್ಬಹುದು, ಅಥವಾ ಗೋಡೆ ಮೂಲೆಗಳಲ್ಲಿ ಸಹ ಇಟ್ಕೊಳ್ಬಹುದು. ನೋಡಿ, ನಾನು ತೋರಿಸಿದ್ದೀನಿ. ನೆಕ್ಸ್ಟು ಇದೇ ಒಂದು ಪೌಡರ್ ಇರುತ್ತೆ ಅಲ್ವಾ, ಈ ಪೌಡರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸ್ಕೊಂಡು ನೋಡಿ ನೀಟಾಗಿ ಅದು ಸ್ವಲ್ಪ ಪೌಡರ್ ಅದರಲ್ಲಿ ಕರಗೋ ರೀತಿ ಮಾಡಿಕೊಂಡು ನೋಡಿ ನೀಟಾಗಿ ಅದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರನ್ನು ಬೇಕು ಸೇರಿಸ್ಕೊಂಡು ಅದನ್ನು ಒಂದು ಬಾಟಲಲ್ಲಿ ನೀವು ಅದನ್ನು ಶೇಖರಣೆ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಬಾಟ್ಲನ್ನು ಮುಚ್ಚಳವನ್ನು ಹೋಲ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ಏನಾದರೂ ಈ ಸ್ಪ್ರೇ ಬಾಟಲ್ ಏನಾದ್ರು ಇದ್ದರೆ ನೀವು ಅದನ್ನು ಬಳಸ್ಕೊಳ್ಬೋದು. ಇನ್ ಕೇಸ್ ಸ್ಪ್ರೇ ಬಾಟ್ಲ್ ಇಲ್ಲ ಅಂತ ಹೇಳಿದರೆ ಈ ರೀತಿ ಬಾಟಲನ್ನು ತೆಗೆದುಕೊಂಡು ಅದಕ್ಕೆ ಮುಚ್ಚಳವನ್ನು ಒಂದು ತೂತು ಮಾಡಿ ಎಲ್ಲೆಲ್ಲಿ
ಜಿರಳೆಗಳು ಓಡಾಡುತ್ತೆ ಅಥವಾ ಹಲ್ಲಿಗಳು ಓಡಾಡುತ್ತವೆ ಅಲ್ಲಿ ನೀವು ಇದನ್ನು ಈ ರೀತಿ ಸಿಂಪಡಣೆ ಮಾಡ್ಕೊಳ್ಳಿ. ಇದರ ಒಂದು ಸ್ಮೆಲ್ಲಿಗೂ ಸಹ ಜಿರಳೆ ಇರ್ಬೋದು, ಹಲ್ಲಿಗಳಿರಬಹುದು, ಓಡಾಟವನ್ನು ಕಡಿಮೆ ಮಾಡ್ಕೊಳ್ತೇವೆ. ಈ ರೀತಿ ಬೇಡ ಅಂತ ಹೇಳಿದರೆ ನೀವು ಸ್ಪ್ರೇ ಬಾಟಲನ್ನು ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಅದೇ ನೀರನ್ನು ನೀವು ಈ ರೀತಿಯಾಗೂ ಸಹ ಬಳಸ್ಕೊಳ್ಬಹುದು. ಯಾವುದಾದ್ರೂ ಕಾಟನ್ ತೆಗೆದುಕೊಳ್ಬಹುದು, ಇಲ್ಲ ಅಂತ ಹೇಳಿದರೆ ಬಟ್ಟೆಯನ್ನು ತೆಗೆದುಕೊಳ್ಬಹುದು. ಇಲ್ಲ ಅಂತ ಹೇಳಿದರೆ ನಿಮ್ಮಲ್ಲಿರುವಂತಹ ಟಿಶ್ಯೂ ಪೇಪರ್ನು ಸಹ ನೀವು ಇದಕ್ಕೆ ಬಳಸ್ಕೊಳ್ಬಹುದು. ನೋಡಿ ತೋರಿಸ್ತಾ ಇದ್ದೀನಿ. ಟಿಶ್ಯೂ ಪೇಪರನ್ನು ಹರ್ಕೊಂಡು ನೀಟಾಗಿ ಉಂಡೆಯನ್ನು ಮಾಡಿಕೊಂಡು ಈ ಉಂಡೆಗಳನ್ನು ಸಹ ನೀವು ಈ ಜಿರಳೆಗಳು ಅಥವಾ ಹಲ್ಲಿಗಳು ಓಡಾಡುವಂತಹ ಜಾಗದಲ್ಲಿ ನೀವು ಇದನ್ನು ಇಟ್ಕೊಳ್ತಾ ಬರೋದ್ರಿಂದನೂ ಸಹ ಮನೆಯಲ್ಲಿ ಜಿರಳೆ ಮತ್ತು ಹಲ್ಲಿಗಳ ಓಡಾಟ ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಬರುತ್ತೆ. ಹೇಗನ್ನಿಸ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.